ನನ್ನ ಹಿಸ್ಟ್ರಿ ಇದೆ ಈ ಪೆಟ್ರೋಲ್ ಬಂಕಲ್ಲಿ. ಅಯ್ಯೋ ಸರ್, ಮ್ಯಾಟ್ರಿ ಏನಂದ್ರೆ ಹೇಳ್ತೀನಿ. ಚೊಕ್ನಳ್ಳಿ ಗೇಟ್ ಹತ್ರ ನೋಡಿ, 2-3 ಪ್ಯಾನಲ್ ಹತ್ರನೂ ಕೆಲಸ ಮಾಡಿದ್ದೀನಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮಾರ್ಕ್ಸ್ ಕಾರ್ಡ್ ಎಲ್ಲ ಕೇಳಿದ್ದ. ಇಲ್ಲಿ ಕೆಲಸ ಮಾಡೋಕೆ ನಾನು ಏನು ಕೊಟ್ಟಿಲ್ಲ. ಫ್ರೆಂಡ್ ರೆಫರ್ ಮಾಡಿದ್ದ. ಆ್ಯಕ್ಚುಲಿ 8,000 ಕೊಡ್ತೀನಿ ಅಂದಪ್ಪ. ಬಟ್ ನೈಟ್ ಎಲ್ಲ ಬಂದು ಎಬ್ಸ್ತಾರೆ 2 ಗಂಟೆಗೆಲ್ಲ. ನಾನು ಅನುಭವಿಸಿದ್ದೀನಿ. ಅರ್ಧದಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಡಿಪ್ರೆಷನಲ್ಲಿ ಹೊರಟೋಗ್ಬಿಟ್ಟೆ. ನನಗೆ ಚೂರೂ ಇಷ್ಟ ಆಗಲಿಲ್ಲ. ಯಾಕಂದರೆ ಅಷ್ಟು ಸ್ಟ್ರೆಸ್ ಇತ್ತು ನನಗೆ ಆ ಟೈಮಲ್ಲೇ. ಅಂದರೆ ಲೈಕ್ ಒಂದು 20 ವಯಸ್ಸಿರುತ್ತಾ. ಕೆಲಸ ಅಂತ ಬಂದಾಗ ಫಸ್ಟ್ ನಾನು ಇಲ್ಲೇ ಕೆಲಸ ಮಾಡಿದ್ದು, ಅನುಭವಿಸ್ಕೊಂಡಿದ್ದು. ಕಸ್ಟಮರ್ ಹೆಂಗೆ ಮಾತಾಡಬೇಕು, ಹೇಗಿರಬೇಕು ಅಂತ. ಇದು ಚೊಕ್ನಳ್ಳಿ ಗೇಟ್ ಹತ್ರ ಬರುತ್ತೆ. ಇದು ತುಂಬ ಕೆಟ್ಟದಾಗಿತ್ತು ನಂದು ಕೆಲಸ ಮಾಡ್ಕೊಳ್ಳಿಕ್ಕೆ. ಇಲ್ಲಿ 8,000 ಬಿಟ್ಟು ಹೋಗ್ಬೇಕಂದ್ರೆ ಬಿಟ್ಟೇ ಇರಲಿಲ್ಲ ನನಗೆ. ಅದು ಎಷ್ಟು ಹಿಂಸೆ ಆಗಿಬಿಡ್ತು ಅಂದರೆ ತುಂಬ ಹಿಂಸೆ ಆಗ್ಬಿಡ್ತು. ಅಲ್ಲಿಂದ ನಾನು ಸೈಕು ಆಗಿತ್ತು. ನಾನು ಆಗ ಏನು ಮಾಡಿದೆ ಗೊತ್ತಾ, ಮಿಡ್ನೈಟಲ್ಲಿ ಎದ್ದು 5 ಗಂಟೆಗೆ ಎದ್ದು ಬ್ಯಾಗ್ ಆ ಕಡೆ ಕಾಂಪೌಂಡ್ಗೆ ಹಾಕ್ಬಿಟ್ಟು ಆ ಒಳಗಡೆಯಿಂದ ಓಡ್ಕೊಂಡು ಹೋಗಿ ಬಸ್ಸಲ್ಲಿ ಹಿಡ್ಕೊಂಡ್ಬಿಟ್ಟೆ. ಮುಂದೆ ಬಸ್ ಸ್ಟಾಪ್ ಇದೆ, ಹಿಡ್ಕೊಂಡ್ಬಿಟ್ಟೆ.